ಹಲೋ. ಹೇ ರಹೀಂ, ಎಲ್ಲಿಂದ ಮಾತಾಡೋದು? ಜೈಲಿಂದ ತಾನೇ? ಈ ಹುಲಿ ಬೋನಿಂದ ಆಚೆ ಬಂದು ಬಹಳ ಹೊತ್ತಾಯ್ತು. ನೀನ್ ಕಳಿಸಿದ್ಯಲ್ಲ ಲಾಯರ್, ಚುಟ್ಕೆ ಹೊಡೆಯಸಲೇ ಹೊರಗಡೆ ಕರ್ಕೊಂಬಂದಾಯ್ತು. ಸೂಪರ್ ಲಾಯರ್. ಹತ್ರ ಪಟ್ಟು ಅನಾಹುತ ಮಾಡ್ಕೊಂಡ್ಯಲ್ಲೋ. ನಾನು ಯಾವ ಲಾಯರ್ನು ಕಳಿಸಿಲ್ಲ. ಕ್ಯಾ ಬೋಲ್ ರಹೆ ತು? ಸೂರ್ಯ, ಏನಿದೆಲ್ಲ? ನಿನ್ನ ಎದುರು ನಿಂತಿರೋ ಸಾವು ಅಂತ ಆಗ್ಲೇ ಹೇಳ್ತಲ್ಲ. ಕೊಡು. ಹಲೋ. ಶಬಾಷ್ ಸೂರ್ಯ, ಶಬಾಷ್. ಕೊನೆಗೂ ನೀನು ಸಾವಿನ ಮನೆ ಬಾಗಲ್ನ ತಟ್ಟುಬಿಟ್ಟೆ. ಮೆಚ್ಕೋಬೇಕು ನಿನ್ನ ಸಾಹಸಕ್ಕೆ. ಸಾಹಸ ನಮ್ಮಪ್ಪ ನನಗೆ ಕೊಟ್ಟ ಬಡವಳ. ನಿನ್ನ ಹೃದಯದ ಒಂದೊಂದು ಬಡಿತಾನೋ ಸಾವನ್ನ ಸಮೀಪಿಸ್ತಾ ಇದೆ. ಹರಿಶ್ಚಂದ್ರ ಘಾಟ್ನಲ್ಲಿ ನಿನಗೊಂದು ಗುಂಡಿ ತೋಡಕ್ ಆರ್ಡರ್ ಕೊಟ್ಟಿದ್ದೀನಿ. ಯಮನಿಗೆ ಸಾವ. ನಿನ್ನ ಭೇಟಿ ಸ್ವಲ್ಪ ಲೇಟ್ ಆಯ್ತು. ನಿನ್ನ ಮೀಟ್ ಮಾಡಬೇಕು. ಅಡ್ಡ ಫಿಕ್ಸ್ ಮಾಡು. ಲೇಟ್ ಆದ್ರೂ ಲೇಟೆಸ್ಟ್ ಆಗಿರುತ್ತೆ. ನಮ್ಮಮ್ಮ ನನ್ನ ಗಂಡು ಅಂತ ಎತ್ತಿರೋದು ಅಲ್ಲ. ಅಡ್ಡನ ನೀನೇ ಫಿಕ್ಸ್ ಮಾಡು. ಓಕೆ, ನಾಳೆ 10 ಗಂಟೆಗೆ. ಸೂರ್ಯ, ಯಾಕೆ ಸುಮ್ಮನೆ ನಿಂತ್ಕೊಂಡೆ? ನನ್ನ ನೋಡಿ ಗುಂಡಿಗೆಲಿ ಮೀಟರ್ ಆಫ್ ಆಯ್ತಾ? ನಿನ್ ಗುಂಡ್ಗೆಲಿರೋ ಬಿಸಿ ರಕ್ತನ ಹೇಗ್ ಕುಡಿಯೋದು ಅಂತ ಯೋಚಿಸ್ತಾ ಇದ್ದೀನಿ. ಗುಂಡ್ಗೆನ ಗೂಡಲ್ಲಿ ಇಟ್ಕೊಂಡಿರೋ 4 ಸ್ಟೇಟ್ ಲೆವೆಲ್ ರೌಡಿಗಳನ್ನ ಕೊಂದು ಡಾನ್ ಆದೆ ಅಂತ ತಿಳ್ಕೋಬೇಡ. ನೀನು ಹುಟ್ಟೋದಕ್ಕಿಂತ ಮುಂಚೆನೆ ನನ್ನ ಜುಟ್ಟು ನೆರ್ತು ಬೆಳ್ಳಗಾಗೋಗಿತ್ತು. ನೀನಿನ್ನೂ ಬಚ್ಚ. ಯಾವತ್ತೋ ನರ್ತ್ ಬೆಳ್ಳಗಾಗಿರೋ ನಿನ್ ಜುಟ್ಟಿಗಿಂತ ಈಗ ಚಿಗಿರ್ತಾ ಇರೋ ಈ ಮೀಸೆಗೆ ಪೊಗುರು ಪೌರುಷ ಜಾಸ್ತಿ. ಲಾಯರ್ ಅಲ್ವಾ, ಮಾತಿಗೆ ಮಾತು ಚೆನ್ನಾಗ್ ಆಡ್ತೀಯ. ಖಾಲಿ ಮಾತಾಡೋ ವಂಶ ಅಲ್ಲ ನಮ್ದು, ಆಡಿದ ಮಾತನ್ನ ಮಾಡಿ ತೋರಿಸೋ ವಂಶ. ನಿಷ್ಠೆನ್ನೋ ರಕ್ತನ ಹಂಚ್ಕೊಂಡು ಹುಟ್ಟಿರೋ ನಿಮ್ಮಪ್ಪನ ಒಬ್ಬನೇ ಮಗನ. ನಮ್ಮಪ್ಪನ್ಗೆ 3 ಜನ ಮಕ್ಕಳು. ನ್ಯಾಯ, ನೀತಿ, ಧರ್ಮ ಅನ್ನೋ 3 ಮಕ್ಕಳಿಗೆ ಜನ್ಮ ಕೊಟ್ಟ ಇನ್ಸ್ಪೆಕ್ಟರ್ ಇಂದ್ರಜಿತ್ತೆ ನಮ್ಮಪ್ಪ. ಗುಂಡಿಗೆಯಲ್ಲಿ ಮೀಟರ್ ಆಫ್ ಆಯ್ತಾ? ನೀನು ಇನ್ಸ್ಪೆಕ್ಟರ್ ಇಂದ್ರಜಿತ್ ಮಗನ? ಯಾಕೆ? ಇನ್ಸ್ಪೆಕ್ಟರ್ ಇಂದ್ರಜಿತ್ ಅವ್ರ ವಂಶ ನಿರ್ವಂಶ ಆಗೋಯ್ತು ಅಂತ ಸಂತೋಷವಾಗಿದ್ದ. ಕರ್ನಾಟಕದಲ್ಲಿ ನೀ ಬಿಟ್ಟಿರೋ ಬೇರ್ಗಳನ್ನೆಲ್ಲ ಬುಡುದ್ ಸಮೇತ ಕಿತ್ತಾಕಿ ಸಾಧು ಶೆಟ್ಟಿಗೆ ಜನ್ಮ ಕೊಟ್ಟಿದ್ದ ಅಂತ ನಿನ್ ಹೆತ್ತ ತಾಯಿಗೆ ಡೌಟ್ ಬರಬೇಕು. ಹಾಗ್ ಮಾಡ್ತೀನಿ. ನಿನ್ ಸಮಾಧಿಗೊಂದು ಬುನಾದಿಯಾಗಿ 6 ಅಡಿ ಗಿಫ್ಟ್ ಕೊಡ್ತೀನಿ. ಸೂರ್ಯ ಹೇಳಿದ್ದನ್ನೇ ಮಾಡೋದು, ಮಾಡೋದನ್ನೇ ಹೇಳೋದು. ಮೈಂಡೆಡ್.
ಸಿಎಂ ಸರ? ಹೌದು, ಮುಖ್ಯಮಂತ್ರಿಗಳೇ ಮಾತಾಡ್ತಾ ಇರೋದು. ನಾನು ಸೂರ್ಯ ಮಾತಾಡೋದು. ಈಸ್ ಇಟ್? ಒಂದು ಇಂಪಾರ್ಟೆಂಟ್ ಕ್ಲೂ ಸಿಕ್ಕಿದೆ. ಹೌದಾ? ನಿಮ್ಮ ಹತ್ರ ಪರ್ಸನಲ್ ಮಾತಾಡ್ಬೇಕು. ನನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಾ? ಹೌದು ಸರ್. ಓಕೆ, ಬರ್ತೀರಾ ತಾನೆ? ಬರ್ತೀನಿ. ಕಾಲಿಂಗ್ ಕಂಟ್ರೋಲ್ ರೂಮ್. ನಾನು ಡಿಸಿಪಿ ಶೋಭರಾಜ್ ಮಾತಾಡ್ತಾ ಇರೋದು. ಲಾಯರ್ ಸೂರ್ಯ ನನ್ನನ್ನ ಶೂಟ್ ಮಾಡಿ ಮಿನಿಸ್ಟರ್ನ ಕಿಡ್ನಾಪ್ ಮಾಡಿದ್ದಾನೆ. ಎಲ್ಲ ಚೆಕ್ ಪೋಸ್ಟ್ ಇನ್ಫಾರ್ಮ್ ಮಾಡಿ. ಅವನೆಲ್ಲೇ ಸಿಕ್ಕಿದ್ರು ಶೂಟ್ ಮಾಡಿ ಬಿಸಾಕಿ. ದಿಸ್ ಇಸ್ ಮೈ ಆರ್ಡರ್. ಸೂರ್ಯ, ಮುಖ್ಯಮಂತ್ರಿಗಳನ್ನ ಕಿಡ್ನಾಪ್ ಮಾಡಿದ್ದೇನೆ ಆರೋಪದ ಮೇಲೆ ನಿನ್ನ ಮೇಲೆ ಎನ್ಕೌಂಟರ್ಗೆ ಆರ್ಡರ್ ಆಗಿದೆ. ನೀನು ಸರೆಂಡರ್ ಆದ್ರೆ ಸರಿ, ಇಲ್ಲ ಅಂದ್ರೆ ಶೂಟ್ ಮಾಡಬೇಕಾಗತ್ತೆ. ಕಮಾನ್, ಸರೆಂಡರ್. ಸೀತೆಯನ್ನು ಕದ್ದು ರಾವಣ ತಪ್ಪು ಮಾಡ್ದ. ದ್ರೌಪದಿ ವಸ್ತ್ರಾಪಹರಣ ಮಾಡಿಸಿ ಕೌರವ ತಪ್ಪು ಮಾಡ್ದ. ನನ್ನನ್ನು ಕಿಡ್ನಾಪ್ ಮಾಡಿ ನೀನು ತಪ್ಪು ಮಾಡ್ದೆ. ಸೀತೆನ ಕದ್ದಾಗ ಜೊತೆಲಿ ರಾಮ ಇದ್ದ, ದ್ರೌಪದಿಗೆ ಅಣ್ಣನಾಗಿ ಕೃಷ್ಣ ಇದ್ದ. ಈಗ ನಿನ್ನ ಜೊತೆಲಿ ಸಾವು ಒಂದೇ ಇರೋದು, ಅದು ನಾನು. ಪ್ರತಿದಿನ ಮುಳುಗೋ ಸೂರ್ಯನ ನೋಡಿ ನಗೋ ಚಂದ್ರನ ಹಾಗೆ ಮಾತಾಡ್ತಾ ಇದೀಯ. ಸೂರ್ಯ ಮತ್ ಹುಟ್ಟು ಬರ್ತಾನೆ ಅನ್ನೋದನ್ನ ಮರೀತಾ ಇದೀಯಾ? ಸೂರ್ಯನ ಹೆಸರಿನಲ್ಲಿ ನಿನ್ನ ಕಿಡ್ನಾಪ್ ಮಾಡಿ ಎನ್ಕೌಂಟರ್ನ ಕ್ರಿಯೇಟ್ ಮಾಡಿ ಸೂರ್ಯನ ಸುಳಿವಿಲ್ಲದ ಹಾಗೆ ಮಾಡಿದೆ. ಎಷ್ಟೋ ಜನಕ್ಕೆ ವಿಧಾನಸೌಧದಲ್ಲಿ ಸೀಟ್ ಕೊಡಿಸ್ದೆ, ಮನೇಲಿ ಶೆಕೆ ಅಂತ ಎಸಿ ಹಾಕಿಸ್ದೆ, ಮಲಗಕ್ಕೆ ವಾಟರ್ ಬೆಡ್ ಕೊಡಿಸ್ದೆ.
ಬೆಡ್ಡಲ್ಲಿ ಬೆಚ್ಚಗಿರ್ಲಿ ಅಂತ ಹುಡುಗಿರ್ನೂ ತಲೆ ಹಿಡ್ದೆ. ಇಡೀ ರಾಜಕಾರಣಿಗಳೇ ನನಗ್ ತಲೆ ಬಗ್ಸಿದ್ರು. ಆದ್ರೆ ನೀನೊಬ್ಬ ನನಗ್ ಸಿಗ್ಲಿಲ್ಲ. ನನ್ನ ತಲೆಗೆ ಬೆಲೆ ಕಟ್ಟಿ ಸೂರ್ಯನಿಗೆ ಸುಪಾರಿ ಕೊಟ್ಟೆ. ನನಗ್ ಬೀಸಿದ ಬಲೆಗೆ ನೀನೇ ಸಿಕ್ಕಾಕೊಂಡೆ. ನನ್ನನ್ನು ಆಚೆ ಕಳಿಸಿ ನೀನು ಸಸ್ಪೆನ್ಸ್ ಆಗಿ ಮಾತಾಡ್ತಿದ್ದಾಗ್ಲೇ ನಿನ್ನನ್ನ ಶೂಟ್ ಮಾಡಿ ಅದನ್ನ ಸೂರ್ಯನ ಮೇಲೆ ಹಾಕಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ತಪ್ಪು ಮಾಡ್ಬಿಟ್ಟೆ. ಈಗ್ಲೂ ಕಾಲ ಮಿಂಚಿಲ್ಲ. ಜನರ ದೃಷ್ಟಿಲಿ ಇವನ್ನ ಆ ಸೂರ್ಯನೇ ಕಿಡ್ನಾಪ್ ಮಾಡಿರೋದು. ಇವನ್ ತಲೆ ಎತ್ತಿ ನಾನು ವಿಧಾನಸೌಧದ ಮುಂದೆ ಬಿಸಾಕ್ ಬರ್ತೀನಿ. ಜನ ನಮ್ಮನ್ನ ಸದಾ ನೆನ್ಸ್ಕೋತಾ ಇರ್ಬೇಕು ಅಂದ್ರೆ ವಾರಕ್ಕೆ 7 ದಿನ ಇವ್ರ ದೇಹಗಳನ್ನ 7 ತುಂಡುಗಳನ್ನ ಮಾಡಿ ಒಂದೊಂದಾಗೇ ಇವ್ರ ಮನೆಗೆ ಪಾರ್ಸಲ್ ಮಾಡ್ತಾ ಇದ್ರೆ ಒಂಥರ ಡಿಫ್ರೆಂಟ್ ಆಗಿರುತ್ತಲ್ಲ. Oh!